ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನು ಒಂದು ರೆಡಿ ಮಾಡಿದ್ದೆ, ಪಾಟ್ ರೆಡಿ ಮಾಡಿದ್ದೆ, ಸ್ನೇಕ್ ಪ್ಲ್ಯಾಂಟ್ ಹಾಕಿದ್ದೆ. ಅದರಲ್ಲಿ ಮಲ್ಟಿಪಲ್ ಪ್ಲ್ಯಾಂಟ್ಸ್ ಬಂದಿದೆ ಈಗ. ಸೊ ಇದನ್ನು ಸಪ್ರೇಟ್ ಮಾಡಿ ನಾನು 2 ಪಾಟ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ಇದನ್ನು ತುಂಬ ಸುಲಭವಾಗಿ ಹೇಗೆ ರೀಪಾಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಸಾಯಿಲೆಲ್ಲ ಗಟ್ಟಿಯಾಗ್ಬಿಟ್ಟಿದೆ. ಸೊ ಇದನ್ನು ನಾವು ಪಾಟ್ ಮಿಕ್ಸ್ ರೆಡಿ ಮಾಡೋದು ಹೇಗೆ ಅಂತ ಆಗಲೇ ನಿಮಗೆ ನನ್ನ ಅನಿಸಿಕೆ ಹೇಳಿದ್ದೆ. ಅದರ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿ. ಸೊ ಈ ಪಾಟ್ ಮಿಕ್ಸ್ ನೋಡಿ, ಇದು ಪಾಟ್ ಮಿಕ್ಸ್ ರೆಡಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಪೋರ್ಷನ್ ತಗೊಂಡು ಫಸ್ಟು ಇಲ್ಲಿ ನೋಡಿ, ಇಲ್ಲಿ ಹೋಲ್ ಇದೆ. ಈ ಹೋಲ್ ಹತ್ರ ಒಂದು ಸಣ್ಣದೊಂದು ಕಲ್ಲಿಡ್ತಾ ಇದ್ದೀನಿ. ಅದೇನಕ್ಕೆ ಅಂದರೆ ನೀರು ಡ್ರೈನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿಗೆ ಒಂದು 50% ನಮ್ಮ ಪಾಟ್ ಮಿಕ್ಸ್ ಹಾಕಿಬಿಟ್ಟು ಇದನ್ನು ಸಪ್ರೇಟ್ ಮಾಡಿ ಅನ್ವಾಂಟೆಡ್ ಒಣಗೋಗಿರೋ ಇವನ್ನೆಲ್ಲ ತೆಗೆದುಬಿಟ್ಟು ಎಲೆಗಳನ್ನ, ಸೊ ಅದು ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ಅದರಲ್ಲಿಟ್ಟು ಮತ್ತು ಪಾಟ್ ಮಿಕ್ಸ್ನ ಅದರಲ್ಲಿ ತುಂಬಿಸಿ ನಾವು ಸಫಿಷಿಯೆಂಟಾಗಿ ನೀರು ಹಾಕಿದ್ರೆ ಇದು ರೀಪಾಟಿಂಗ್ ಆಯಿತು. ಸೊ ಈಗ ತೆಗೆದಿರೋ ಒಂದು ಪ್ಲ್ಯಾಂಟ್ನ ಸ್ವಲ್ಪ ಆರ್ಟಿಸ್ಟಿಕ್ಕಾಗಿ ಮಾಡೋಣ ಅಂತ ಏನು ಮಾಡ್ತಾಯಿದ್ದೀನಿ, ನಮ್ಮ ತೆಂಗಿನದು ಜುಂಜು ಇರುತ್ತಲ್ಲ, ತೆಂಗಿನ ಜುಂಜು ತಗೊಂಡು ಅದಕ್ಕೆ ಸ್ವಲ್ಪ ಹಂಗೆ ಸುತ್ತಬಿಟ್ಟು ನಮ್ಮ ಟ್ವೈನ್ ಇರುತ್ತಲ್ಲ, ಟ್ವೈನ್ ಸಹಾಯದಿಂದ ಅದನ್ನೊಂಚೂರು ಹಿಂಗೆ ಇದು ಮಾಡಿದ್ರೆ ಜುಂಜು ಎದ್ದು ಕಾಣಲ್ಲ. ಆವಾಗ ಸುಮ್ಮನೆ ಒಂದು ಸಣ್ಣ ಗಂಟು ಹಾಕಿಬಿಟ್ರೆ ತೆಂಗಿನ ಜುಂಜು ಎದ್ದು ಕಾಣಲ್ಲ. ಆ್ಯಂಡ್ ಟ್ವೈನ್ ಉಪಯೋಗಿಸ್ತಾ ಇರೋದ್ರಿಂದ ಅದು ಜುಂಜು ಜೊತೆ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ರೆಡಿ ಆಯಿತು. ಈಗ ಇದನ್ನು ನಾನು ಒಂದು ವೇಸ್ಟ್ ಕಪ್ಪು, ನೋಡಿ ಇದು ಹ್ಯಾಂಡ್ಲ್ ಮುರಿದೋಗಿರೋ ಕಪ್ಪಿತ್ತು, ಇದನ್ನೇ ಉಪಯೋಗಿಸೋಣ ಅಂತ ಯೋಚನೆ ಮಾಡಿ ಅದನ್ನು ತೊಗೊಂಬಂದು ಅದರೊಳಕ್ಕೆ ಒಂಚೂರು ನಮ್ಮ ಪಾಟ್ ಮಿಕ್ಸ್ ಹಾಕ್ಕೊಂಡು ಈ ತೆಂಗಿನ ಜುಂಜಿಗೆ ಮಿಕ್ಸ್ ಫಿಟ್ ಮಾಡಿದ್ವಲ್ಲ ಗಿಡ, ಅದನ್ನು ಇಟ್ಬಿಟ್ಟು ಅದನ್ನು ಫಿಲ್ ಮಾಡಿ ಇದನ್ನು ವಾಟ್ರಿಂಗ್ ಮಾಡಿದ್ರೆ ಸ್ವಲ್ಪ ಸೆಟ್ ಆಗಬೇಕು. ಸ್ವಲ್ಪ ಸೆಟ್ಲಾದರೆ ಗಿಡ ಇಲ್ಲೇ ನಿಮಗೆ ನೆಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ರೆಡಿ ಆಯಿತು, ನಮ್ಮದು ಇನ್ನೊಂದು ಗಿಡ ರೆಡಿ ಆಯಿತು. ಇದೇ ಥರ ನಾವು ಬೇಕಾದರೆ ನೋಡಿ, ಇದೊಂದಿದೆ, ಇದಕ್ಕೂ ಬೇಕಾದರೆ ಮಾಡ್ಕೋಬೋದು. ಈ ಥರ ನಾವು ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ವೇಸ್ಟು ಕಮ್ಮಿ, ಬಿಸಾಕೋದನ್ನ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.